ಅವರಿಬ್ಬರು ಒಂದೇ ಗ್ರಾಮದವರು, ಒಂದೇ ಕಾಲೇಜಿಗೆ ಹೋಗ್ತಾ ಇದ್ದಂತಹ ಇಬ್ರು ಪ್ರೀತಿಯಲ್ಲಿ ಬಿದ್ದು ಕಂಡಲ್ಲಿ ಕೈ ಹಿಡಿದು ಓಡಿ ಸುತ್ತಾಟ ಮಾಡ್ತಾ ಇದ್ರು. ಆದ್ರೆ ಆ ಯುವಕ ಸರ್ಕಾರಿ ಕೆಲಸ ಸಿಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ. ಪ್ರೇಯಸಿ ಅಂತ ಸದಾ ಹಿಂದೆ ಹಿಂದೆ ಸುತ್ತಾ ಇದ್ದವನು ಇದೀಗ ನೀನ್ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾನೆ. ಹೀಗೆ ಠಾಣೆ ಎದುರು ನ್ಯಾಯಕ್ಕಾಗಿ ಪ್ರತಿಭಟಿಸುತ್ತಿರುವ ಈ ಯುವತಿ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಿವಾಸಿ. ಈಕೆ ತನ್ನ ಮನೆಯ ಸಮೀಪದಲ್ಲೇ ಇದ್ದ ಹನುಮಂತ ಎಂಬಾತನ ಪ್ರೀತಿಯಲ್ಲಿ ಬಿದ್ದಿದ್ಲು. ಆತ ಕೂಡ ಈಕೆಯೊಂದಿಗೆ ಪಾರ್ಕ್, ಸಿನಿಮಾ ಅಂತ ಓಡಾಡಿದ್ದಾನೆ. ಮನೆಯಲ್ಲಿ ಮದ್ವೆಗೆ ಒಪ್ಪದಿದ್ರೆ ಓಡಿ ಹೋಗಿ ಮದ್ವೆ ಆಗೋಣ ಅಂತೆಲ್ಲ ಭರವಸೆ ನೀಡಿದ್ದಾನೆ. ಈ ಮಧ್ಯೆ ಹನುಮಂತನಿಗೆ ಸರ್ಕಾರಿ ಕೆಲಸ ಕೂಡ ಸಿಕ್ಕಿದೆ. ಮಂಡ್ಯ ಜಿಲ್ಲೆಯ ಗ್ರಾಮ ಪಂಚಾಯಿತಿಯೊಂದರಲ್ಲಿ ಗ್ರಾಮ ಲೆಕ್ಕಿಗನಾಗಿ ಸೇರ್ಕೊಂಡಿದ್ದಾನೆ. ಆಗಿನಿಂದ ಈಕೆಯ ಸಂಪರ್ಕ ಬಿಟ್ಟಿದ್ದಾನೆ. ಇದರಿಂದ ಮನನೊಂದ ಈ ಯುವತಿ ತನ್ನ ಪೋಷಕರಿಗೆ ವಿಷಯ ತಿಳಿಸಿದ್ದಾಳೆ. ಆಗ ಪೋಷಕರು ಹುಡುಗ ಅನ್ಯ ಜಾತಿಯವನಾಗಿದ್ದರಿಂದ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಆತನನ್ನ ಮರೆತು ಬಿಡುವಂತ ಕಿರುಕುಳ ಕೊಡೋಕೆ ಶುರು ಮಾಡಿದ್ದಾರೆ. ಕೊನೆಗೆ ಬೇಸತ್ತ ಯುವತಿ ಮನೆ ಬಿಟ್ಟು ಪಿಜಿ ಸೇರಿದ್ದಾಳೆ. ಇದೀಗ ಪ್ರೀತಿಸಿ ಮೋಸ ಮಾಡಿದ ಗ್ರಾಮ ಲೆಕ್ಕಿಗ ಹನುಮಂತನ ವಿರುದ್ಧ ದೂರು ನೀಡಿದ್ದಾಳೆ. ಅಂದ್ರೆ ಮದುವೆ ಆಗ್ತೀನಿ ಅಂತ ನಂಬಿಸಿದ್ದ ಸರ್. ಮದುವೆ ಆಗ್ತೀನಿ, ಮನೇಲಿ ಹೇಳು, ಯಾರು ಬಂದರೂ ನೋಡ್ಕೋತೀನಿ, ಮನೇಲಿ ಒಂದು ಮಾತು ಹೇಳು, ಅವ್ರು ಯಾರು ಬರ್ತಾರೋ ಅವ ನೋಡ್ಕೋತೀನಿ, ಮದುವೆ ಆಗ್ತೀನಿ ಅಂತ ಹೇಳಿದ್ದೆ ಸರ್. ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಆರೋಪಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆ ಮಾಡಿಲ್ಲ. ಸರ್ಕಾರಿ ಉದ್ಯೋಗಿಯಾಗಿರುವ ಹನುಮಂತ ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಾನೆ ಎಂಬ ಸಂಶಯ ವ್ಯಕ್ತವಾಗಿದೆ. ಇತ್ತ ಯುವತಿ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಪೊಲೀಸರು ಇನ್ನಾದರೂ ಪ್ರೀತಿ ಪ್ರೇಮದ ಹೆಸರಲ್ಲಿ ಯುವತಿಗೆ ಮೋಸ ಮಾಡಿರುವ ಗ್ರಾಮ ಲೆಕ್ಕಿಗ ಹನುಮಂತನ ವಿಚಾರಣೆ ಮಾಡಿ ನೊಂದ ಯುವತಿಗೆ ನ್ಯಾಯ ಕೊಡಿಸಬೇಕಿದೆ. ಅಶೋಕ್ ಯಡಳ್ಳಿ, TV9 ವಿಜಯಪುರ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.